ಹಲೋ ನನ್ನ ಪ್ರೀತಿಯ ಸೂಪರ್ ಸ್ಟಾರ್ಸ್. ಅಡಿಗೆ ಮಾಡೋದಂದ್ರೆ ನಮಗೆಲ್ಲ ಇಷ್ಟ. ಆದ್ರೆ ಈ ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದಿದೆಯಲ್ಲ, ಅಬ್ಬಾ, ಅದು ಮಾತ್ರ ದೊಡ್ಡ ತಲೆನೋವು ಅಲ್ವಾ? ಆದ್ರೆ ನಿಮ್ ಮುಂದೆ ಆ ಟೆನ್ಷನ್ ಬಿಟ್ಬಿಡಿ. ಹೌದು, ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದು ಅಂದ್ರೆ ಅದೇನೋ ದೊಡ್ಡ ಯುದ್ಧ ಇದ್ದಾಗೆ ಅಲ್ವಾ? ಉಗುರೆಲ್ಲ ನೋವು ಬಂದು ಟೈಮ್ ಕೂಡ ವೇಸ್ಟ್ ಆಗಿ ಕೊನೆಗೆ ಸಾಕಪ್ಪ ಸಾಕು ಅಂತ ಅನಿಸ್ಬಿಡುತ್ತೆ. ಈ ಅನುಭವ ನಮ್ಮೆಲ್ಲರಿಗೂ ಆಗೇ ಇರುತ್ತೆ. ಹಾಗಿದ್ರೆ ಬನ್ನಿ ಈ ತಲೆನೋವಿಗೆ ಒಂದು ಫುಲ್ ಸ್ಟಾಪ್ ಇಡೋಣ. ಯಾಕಂದ್ರೆ ನಿಮಿಷಗಳಲ್ಲಿ ಕೆಜಿಗಟ್ಟಲೆ ಬೆಳ್ಳುಳ್ಳಿ ಸುಲಿಯೋ ಒಂದು ಸಖತ್ ಮ್ಯಾಜಿಕ್ ಟ್ರಿಕ್ ಹೇಳ್ತೀನಿ. ಇದು ನಿಮ್ಮ ಅಡುಗೆ ಮನೆ ಕೆಲಸವನ್ನ ಖಂಡಿತ ಸುಲಭ ಮಾಡುತ್ತೆ. ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಮಾಡೋದು ಇದನ್ನೇ. ಒಂದೊಂದೇ ಎಸಳನ್ನ ಹಿಡ್ಕೊಂಡು ಉಗುರಲ್ಲಿ ಕೆರೆದು, ಅಯ್ಯೋ ಉಗುರು ನೋವು ಬರೋದು ಗ್ಯಾರಂಟಿ. ಆದರೆ ಸ್ಮಾರ್ಟ್ ಜನರು ಹೀಗೆಲ್ಲ ಕಷ್ಟಪಡಲ್ಲ. ಅವರು ನಿಮಿಷಗಳಲ್ಲಿ ಯಾವುದೇ ಶ್ರಮ ಇಲ್ಲದೆ ಈ ಕೆಲಸನ ಮುಗಿಸ್ಬಿಡ್ತಾರೆ. ಸರಿ, ಹಾಗಿದ್ರೆ ಆ ಮೊದಲನೇ ಮ್ಯಾಜಿಕ್ ಟ್ರಿಕ್ ಯಾವುದು ಅಂತ ನೋಡೋಣ ಬನ್ನಿ. ಇದರ ಹೆಸರು ವಾಟರ್ ಶೇಕ್ ಮೆಥಡ್. ಸಿಪ್ಪೆನ ಸಲೀಸಾಗೆ ತೆಗೆಯೋಕೆ ಇದೊಂದು ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಸಿಂಪಲ್. ಮೊದಲು ಬೆಳ್ಳುಳ್ಳಿ ಎಸಳುಗಳನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ, ಆಮೇಲೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ಹಾಕಿ ಒಂದು 5 ನಿಮಿಷ ಹಾಗೆ ಬಿಡಿ. ಯಾಕೆ ಅಂದ್ರೆ ಆ ಬಿಸಿ ನೀರು ಸಿಪ್ಪೆಯನ್ನ ಮೆತ್ತಗೆ ಮಾಡುತ್ತೆ. ಆಮೇಲೆ ಡಬ್ಬದ ಮುಚ್ಚಳ ಹಾಕಿ ಜೋರಾಗಿ ಶೇಕ್ ಮಾಡಿ. ಅಷ್ಟೇ, ನೋಡಿ, ಸಿಪ್ಪೆಗಳೆಲ್ಲ ತಾವಾಗಿಯೇ ಬಿಟ್ಕೊಂಡು ಮೇಲೆ ತೇಲ್ತಾ ಇವೆ. ಈಗ ಈ ಎರಡನೇ ಹ್ಯಾಕ್ ನೋಡೋಣ. ವಾಟರ್ ಶೇಕ್ ಮೆಥಡ್ಗೆ ಒಂದು 5 ನಿಮಿಷ ಆದರೂ ಬೇಕು. ಅದಕ್ಕಿಂತನೂ ಬೇಗ ಮಾಡಬೇಕಾ? ಹಾಗಿದ್ರೆ ಈ ಸ್ಮಾರ್ಟ್ ಐಡಿಯಾ ನಿಮ್ಗೋಸ್ಕರ. ನಿಮ್ಮ ಮನೇಲಿ ಮೈಕ್ರೋವೇವ್ ಇದ್ರೆ ಸಾಕು, ಈ ಕೆಲಸ ಇನ್ನೂ ಸುಲಭ. ಈ ವಿಧಾನದಲ್ಲಿ ಮ್ಯಾಜಿಕ್ ಆಗೋಗ್ಬೇಕಾಗಿರೋದು ಜಸ್ಟ್ 10 ಸೆಕೆಂಡ್. ಹೌದು, ನೀವು ಕೇಳ್ತಾ ಇರೋದು ಸರಿನೇ, ಕೇವಲ 10 ಸೆಕೆಂಡ್ ಅಷ್ಟೇ. ಇದು ಇನ್ನೂ ಸಿಂಪಲ್. ಬೆಳ್ಳುಳ್ಳಿ ಎಸಳೆಗಳನ್ನ ಒಂದು ಮೈಕ್ರೋವೇವ್ ಸೇಫ್ ಬೌಲ್ನಲ್ಲಿ ಹಾಕಿ ಕರೆಕ್ಟಾಗಿ 10 ಸೆಕೆಂಡ್ ಬಿಸಿ ಮಾಡಿ. ಅಷ್ಟೇ, ಜಾಸ್ತಿ ಬೇಡ. ಯಾಕಂದ್ರೆ ಆ ಬಿಸಿ ಬೆಳ್ಳುಳ್ಳಿ ಒಳಗಿರೋ ತೇವಾಂಶವನ್ನ ಹಬೆಯಾಗಿ ಮಾಡುತ್ತೆ. ಆಗ ಸಿಪ್ಪೆ ಒಳಗಿಂದಲೇ ಸಡಿಲಾಗುತ್ತೆ. ಹೊರ ತೆಗೆದು ಸ್ವಲ್ಪ ಆರಿದ ಮೇಲೆ ನೋಡಿ, ಡ್ರೆಸ್ ಕಳ್ಚಿದ ಹಾಗೆ ಸಿಪ್ಪೆ ಎಷ್ಟು ಸುಲಭವಾಗಿ ಜಾರ್ಕೊಂಡು ಬರುತ್ತೆ ಅಂತ. ಅಷ್ಟು ಸಿಂಪಲ್ ಅಲ್ವಾ? ಈ ಟ್ರಿಕ್ಗಳಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಬೆಳ್ಳುಳ್ಳಿ ಸುಲಿಯೋ ಕಷ್ಟದ ಕೆಲಸ ಒಂದು ಆಟದ ಥರ ಆಗ್ಬಿಡುತ್ತೆ. ಉದಾಹರಣೆಗೆ, ನಾವು ಹಬ್ಬದ ದಿನಗಳಲ್ಲಿ ಚಿತ್ರಾನ್ನ ಅಥವಾ ಪಲಾವ್ ಏನಾದರೂ ಮಾಡುವಾಗ ಜಾಸ್ತಿ ಬೆಳ್ಳುಳ್ಳಿ ಬೇಕಾಗತ್ತೆ. ಆಗ ಈ ಟ್ರಿಕ್ಗಳನ್ನು ಬಳಸಿದ್ರೆ ಕೆಲಸ ಫಟಾಫಟ್ ಅಂತ ಮುಗಿದೋಗುತ್ತೆ ಅಲ್ವಾ? ಹಾಗಿದ್ರೆ ನನ್ನ ಸೂಪರ್ ಸ್ಟಾರ್ಸ್, ಈ ಟ್ರಿಕ್ಗಳು ನಿಮಗೆ ಮೊದಲೇ ಗೊತ್ತಿತ್ತಾ? ಅಥವಾ ಇದಕ್ಕಿಂತ ಬೇರೆನಾದರೂ ಸುಲಭವಾದ ವಿಧಾನ ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಮಗೂ ತಿಳಿಸಿ. ಈ ಕಿಚನ್ ಹ್ಯಾಕ್ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಇದು ಹೆಲ್ಪ್ ಆಗ್ಬೋದು ಅಲ್ವಾ? ಹಾಗಾಗಿ ಅವರಿಗೂ ಶೇರ್ ಮಾಡಿ. ಹಾಗೆ ಮುಂದೆ ಯಾವ ಸ್ಮಾರ್ಟ್ ಟ್ರಿಕ್ ಬಗ್ಗೆ ಮಾಹಿತಿ ಬೇಕು ಅಂತ ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ. ಸರಿ, ಮುಂದಿನ ಸಲ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ.